ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಸಿಂಪಲ್ ಜ್ಯೂಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಮ್ಯಾಂಗೋ ಜ್ಯೂಸು. ಇದೊಂದು ಡಿಫ್ರೆಂಟ್ ಸ್ಟೈಲಲ್ಲಿರುತ್ತೆ. ಸೊ ಮಿಸ್ ಮಾಡದೆ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ ಈ ರೀತಿ. ಇವಾಗಂತೂ ಮ್ಯಾಂಗೋ ಸೀಸನ್ ಬರ್ತಾಯಿದೆ, ಹಾಗೆ ಸಮ್ಮರ್ ಕೂಡ ಜಾಸ್ತಿ ಇದೆ. ಏನಾದರೂ ಒಂದು ಜ್ಯೂಸ್ ಕುಡಿಬೇಕು ಅಂದಾಗ ಈ ಥರ ಏನಾದರೂ ಒಂದು ಮಾಡ್ಕೊಂಡು ಕುಡ್ಕೊಳ್ಳಿ. ಬಾಡಿಗೂ ದೇಹಕ್ಕೂ ಎಲ್ಲ ತಂಪಾಗಿರುತ್ತೆ, ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡೋಣ. ನಾನು ಇಲ್ಲಿ 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದು ಇನ್ನೂ ಹಣ್ಣು ಚೆನ್ನಾಗಿ ನಮಗೆ ಏನಂದರೆ ಸೀಸನಲ್ಲಿ ಚೆನ್ನಾಗಿರೋ ಹಣ್ಣು, ನ್ಯಾಚುರಲಾಗಿ ಹಣ್ಣಾಗಿರೋ ಸಿಗುತ್ತೆ. ನಮ್ಗೆ ಇವಾಗೆಲ್ಲ ಸಿಗೋ ಹಣ್ಣುಗಳು ಏನಾಗುತ್ತೆ ಅಂದರೆ ಪೌಡರ್ ಹಾಕಿ ಇಟ್ಟಿರ್ತಾರಲ್ವ, ಆ ಥರ ಹಣ್ಣುಗಳೇ ಸಿಗುತ್ತೆ ಆಲ್ಮೋಸ್ಟು. ಹಾಗಾಗಿ ನಮ್ಗೆ ಗೊತ್ತಾಗ್ಬಿಡುತ್ತೆ ಫ್ರೂಟ್ಸಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳಿ. ಈ ರೀತಿ ನೀಟಾಗಿ ತೆಕ್ಕೊಂಡು ಫಸ್ಟ್ ಸ್ವಲ್ಪ ನಮಗೆ ಸ್ಲೈಸ್ ಆಗಿ ಪೀಸಾಗಿ ಮಾಡಿ ಸ್ವಲ್ಪ ಇಟ್ಕೊಳ್ಳೋಣ. ಬೇಕಾಗುತ್ತೆ, ಇದು ಮುಂದೆ ತೋರಿಸ್ತೀನಿ. ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ತೆಕ್ಕೊಂಬಿಡೋಣ. ಇದನ್ನು ಈ ಥರ ಕಟ್ ಮಾಡಿಕೊಂಡು ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ರೆ ನಮಗೆ ಆಮೇಲೆ ಜ್ಯೂಸ್ಗೆಲ್ಲ ಇದು ಎಲ್ಲದನ್ನೂ ಮಿಕ್ಸಿ ಮಾಡಿಕೊಂಡಾಗ ಅಷ್ಟು ಇದು ಚೆನ್ನಾಗಿ ಬರಲ್ಲ. ಸ್ವಲ್ಪ ಹಾಗೇ ಈಗ ಇಟ್ಕೋಬೇಕು. ಅದನ್ನು ನಾವು ಹಾಗೇ ಈ ರೀತಿ ಸ್ವಲ್ಪ ಹಾಗೆ ಪೀಸ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳಕ್ಕಲ್ವ, ಯಾವ ರೀತಿ ಶೇಪ್ ಬಂದರೂ ಪರವಾಗಿಲ್ಲ. ಈ ರೀತಿ ಪೀಸಸ್ ಆಗಿ ಒಂದು ಸ್ಪೂನ್ ತಗೊಂಡು ನೀಟಾಗಿ ಎಲ್ಲ ತೆಕ್ಕೊಂಡ್ಬಿಡೋಣ. ಕಟ್ ಮಾಡಿ ತೆಕ್ಕೊಳ್ಳೋದಕ್ಕಿಂತ ಈ ರೀತಿ ತೆಕ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ. ಎಲ್ಲದನ್ನು ಹೀಗೆ ತೆಕ್ಕೊಳ್ಳೋಣ. ಈಗ ಮ್ಯಾಂಗೋ ಎಲ್ಲ ಕಟ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಈ ರೀತಿ ಎಲ್ಲ ಸೇರಿಸ್ಕೊಂಡು ಈಗ ಒಂದು 3 ಟೇಬಲ್ ಸ್ಪೂನ್ ಶುಗರ್ನ ಸೇರಿಸ್ಕೊಳ್ಳೋಣ. ನೀವು ಶುಗರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಣ್ಣು ಸ್ವೀಟ್ ಇದ್ದರೆ ಅದೇ ಸಾಕಾಗುತ್ತೆ. ಹಣ್ಣು ಸ್ವೀಟ್ ಇಲ್ಲ ಇದು, ಹಾಗಾಗಿ ಜಾಸ್ತಿ ಸ್ವೀಟ್ ಇಲ್ಲ. ಹಾಗಾಗಿ ನಾನು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಶುಗರ್ನ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀರೇನು ಸೇರಿಸಿಲ್ಲ ನಾನಿನ್ನು, ಹಾಗಾಗಿ ಇದು ಹೀಗೆ ಇದೆ. ಇದಕ್ಕೆ ನಾವೀಗ ಸ್ವಲ್ಪ ಐಸ್ ಕ್ರೀಮ್ ಇಟ್ಟಿರ್ತೀವಲ್ಲ ಮನೆಗಳಲ್ಲಿ, ಇವಾಗ ಸಮ್ಮರ್ ಟೈಮು ಅಂತ ಹೇಳಿ, ಸೊ ಇದನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನೀವು ಬೇಕಂದರೆ ಮಿಲ್ಕ್ ಕೂಡ ಸೇರಿಸ್ಕೊಂಡು ಆಮೇಲೆ ಇದನ್ನು ಸೇರಿಸ್ಕೋಬೋದು. ನಾನು ಮಿಲ್ಕನ್ನು ಹಾಕಿಲ್ಲ ಇವಾಗ. ಸೊ ಒಂದು 2-3 ಟೇಬಲ್ ಸ್ಪೂನ್ ಹಾಕ್ಕೊಂಡು ಆಮೇಲೆ ನಂತರ ಇದಕ್ಕೆ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀವು ಸೇರಿಸ್ಕೋಬೇಕಾಗುತ್ತೆ. ಸೊ ಇದನ್ನು ಮತ್ತೆ ನಾವು ಇನ್ನೊಂದು ರೌಂಡು ಮಿಕ್ಸಿಗೆ ಹಾಕಿ ಆಮೇಲೆ ನೀರನ್ನ ಸ್ವಲ್ಪ ಸೇರಿಸೋಣ. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಕೂಡ ಒಂದು 2 ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು ಇದು ಮಿಕ್ಸಿ ಮಾಡಿದ್ಮೇಲೆ ಈ ರೀತಿ ಬಂದಿದೆ. ನಿಮ್ಗೆ ಇನ್ನೂ ಸ್ವಲ್ಪ ತೆಳುಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಈ ರೀತಿ ಇದ್ದರೆ ಸಾಕಾಗುತ್ತೆ. ಈಗ ನೋಡಿ, ಇಲ್ಲಿ ನಾನು ಗ್ಲಾಸ್ಗಳು ತೊಗೊಂಡಿದ್ದೀನಿ, ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ಐಸ್ ಕ್ರೀಮ್, ಮೇಲೆ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪಲ್ಪ್ ಸೇರಿಸ್ಕೊಳ್ಳೋಣ. ಏನಾದರೂ ಮಕ್ಕಳಿಗೆ ದೊಡ್ಡವ್ರಿಗೆ ಯಾರಿಗಾರು ಕೊಡಬೇಕು ಅಂದರೆ ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿದ್ದರೆ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ಸೊ ಮನೇಲಿ ಏನಾದರೂ ಚಿಕ್ಕ ಸಣ್ಣ ಪುಟ್ಟ ಫಂಕ್ಷನ್ನು, ಬರ್ಡೇ ಈ ಥರ ಎಲ್ಲ ಇದ್ದಾಗ ಎಲ್ಲ ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಸೇರಿಸೋಣ. ಪಿಸ್ತಾ ಅಥವಾ ಗೋಡಂಬಿ ಏನಾದರೂ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ.
ಹಾಗೆ ಸ್ವಲ್ಪ ರೋಸ್ ಪೆಟಲ್ಸ್, ಇಷ್ಟೇ ಫ್ರೆಂಡ್ಸ್, ರೆಡಿ ಆಯಿತು. ನಮ್ಮ ಬ್ಯೂಟಿಫುಲ್ಲಾಗಿ ಒಂದು ಮ್ಯಾಂಗೋ ಜ್ಯೂಸ್ ರೆಸಿಪಿ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಡಿಫ್ರೆಂಟಾಗಿರುತ್ತೆ. ಈ ರೀತಿ ಒಂದು ರೀತಿ ಕಲರ್ಫುಲ್ಲಾಗೂ ಇರುತ್ತೆ, ಹಾಗೆ ನೋಡಿದ್ರೇ ಕುಡಿಬೇಕು ಅನ್ನೋ ಫೀಲ್ ಬರುತ್ತೆ. ಈ ರೀತಿ ಟ್ರೈ ಮಾಡಿ, ಮನೆಯಲ್ಲಿ ಮಿಸ್ ಮಾಡಿದೆ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಿಮ್ಮ ಎಲ್ಲ ಮಾಡ್ಕೊಂಡು ಟ್ರೈ ಮಾಡ್ತಾಯಿರಿ, ಅಷ್ಟರಲ್ಲಿ ನಾನು ಕುಡ್ಕೊಂಡು ಬರ್ತೀನಿ.